ನಮಸ್ತೆ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ನಾವು ಲಾಸ್ಟ್ ವಿಡಿಯೋನಲ್ಲಿ ಬನ್ನೇರುಘಟ್ಟ ಫಾರೆಸ್ಟಿನ ಆ್ಯನಿಮಲ್ ಸಫಾರಿನ ಪಾರ್ಟ್ 1ನಲ್ಲಿ ನೋಡಿದ್ವಿ. ಇವತ್ತು ಅದೇ ಬನ್ನೇರುಘಟ್ಟ ಫಾರೆಸ್ಟ್ನಲ್ಲಿರುವಂತಹ ಬಟರ್ಫ್ಲೈ ಪಾರ್ಕ್, ಚಿಟ್ಟೆ ಉದ್ಯಾನವನನ ಈ ಪಾರ್ಟ್ 2 ವಿಡಿಯೋನಲ್ಲಿ ನೋಡೋಣ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದಂತೆ ನಾವು ನಾನ್ AC ಮಿನಿ ಬಸ್ ಟಿಕೆಟ್ ತೊಗೊಂಡಿದ್ದರಿಂದ ಆ್ಯನಿಮಲ್ ಸಫಾರಿಗೆ ಅವರು ಅದನ್ನು ಮುಗಿದ್ಮೇಲೆ, ಸಫಾರಿ ಮುಗಿದ್ಮೇಲೆ ಆ ಬಸ್ನಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಈ ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸ್ ಹತ್ರ ಡ್ರಾಪ್ ಮಾಡಿದ್ರು. ನೀವು ಈ ವಿಡಿಯೋನಲ್ಲಿ ನೋಡ್ತಾ ಇರಬಹುದು, ಆ ಬಸ್ ಎಂಟರ್ ಆಗಿದ್ದು ಇಲ್ಲೇ ಎಕ್ಸಾಕ್ಟ್ಲಿ ನಮ್ಗೆ ಅವ್ರು ಡ್ರಾಪ್ ಕೊಡ್ತಾರೆ. ಸೊ ಇಲ್ಲಿಂದ ನಾವು ಎಂಟರ್ ಆಗಿದ್ದು ಬಟರ್ಫ್ಲೈ ಪಾರ್ಕ್ಗೆ. ನಾವು ಒಟ್ಟಿಗೆ ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿದ್ರಿಂದ ಇಲ್ಲಿ ಮತ್ತೆ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಜಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿಸಿ ಒಳಗಡೆ ಹೋದ್ವಿ. ಒಳಗಡೆ ಎಂಟರ್ ಆಗ್ತಾ ಇದ್ದ ಹಾಗೆ ಲೆಫ್ಟ್ ಸೈಡ್ ರೈಟ್ ಸೈಡು ತುಂಬಾ ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಇದೆ, ಒಳ್ಳೆ ಗ್ರೀನರಿ ಇದೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಒಂದೇ ಒಂದು ಕಸ ಆಗಲಿ, ಒಂದು ಪೇಪರ್ ಪೀಸ್ ಆಗಲಿ ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಆ ಬಟರ್ಫ್ಲೈ ಪಾರ್ಕ್ ಎಂಟರ್ ಆಗ್ತಾ ಇದ್ದ ಹಾಗೇ ಕಲರ್ಫುಲ್ ಆಗಿದೆ, ಗ್ರೀನರಿ ಇದೆ, ಹೈಜೆನಿಕ್ ಆಗಿದೆ. ಆ ಎನ್ವಿರಾನ್ಮೆಂಟೇ ಒಂಥರ ಸೂದಿಂಗ್ ಆಗಿದೆ, ಅಷ್ಟು ಖುಷಿ ಸಿಗುತ್ತೆ. ಹಾಗೆ ಅಲ್ಲಿ ಪಾತ್ ವೇನಲ್ಲಿ ಅಲ್ಲಲ್ಲೇ ಒಂದೊಂದು ಈ ರೀತಿ ಫೋಟೋ ಬೂತ್ಸ್ನ ಮಾಡಿದ್ದಾರೆ. ಅಂದರೆ ಸಿಂಗಲ್ ಬಟರ್ಫ್ಲೈ ಇರೋದು, ಡಬಲ್ ಬಟರ್ಫ್ಲೈಸ್ ಇರೋದು, ಈ ಥರ ಎಲ್ಲ ಫೋಟೋ ಬೂತ್ಸ್ ಮಾಡಿದ್ದಾರೆ. ನಾವು ಅಲ್ಲಿ ಪಿಕ್ಸ್ ತೆಕ್ಕೊಳ್ಬಹುದು, ಸೆಲ್ಫೀಸ್ ತೆಕ್ಕೊಳ್ಬಹುದು. ನಮ್ಮ ಮನೆ ಮಕ್ಕಳು ಅದು ನೋಡ್ತಾ ಇದ್ದ ಹಾಗೆ ಅಲ್ಲಿ ಹೋಗಿಬಿಟ್ಟು ಒಂದು ಬಟರ್ಫ್ಲೈ ರೀಲ್ಸ್ನ ಮಾಡಿದ್ರು. ಆ ರೀಲ್ಸ್ನ ನಾನೀಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಿನ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ಹೀಗೆ ರೀಲ್ಸ್ನ ಮಾಡಿ ನಾವು ಮುಂದೆ ಹೋದಾಗ ನಮಗೆ ಅಲ್ಲಿ ಕಂಡಿದ್ದು ರೈಟ್ ಸೈಡ್ನಲ್ಲಿ ಕಿಡ್ಸ್ ಪ್ಲೇ ಏರಿಯಾ. ಹಾಗೆ ಈ ಪ್ಲೇ ಏರಿಯಾ ಪಕ್ಕದಲ್ಲೇ ಒಂದು ವಾಟರ್ ಪ್ಯೂರಿಫೈಯರ್ನ ಕೂಡ ಇಟ್ಟಿದ್ದಾರೆ. ನಾವು ಬೇಕಾದರೆ ಅಲ್ಲಿ ಕುಡಿಯೋ ನೀರನ್ನ ಕೂಡ ಹಿಡ್ಕೊಳ್ಬಹುದು. ನಾವು ಮಕ್ಕಳನ್ನು ಇವಾಗ ಆಡಲಿಕ್ಕೆ ಕಳಿಸ್ಲಿಲ್ಲ, ಯಾಕೆಂದರೆ ಫಸ್ಟ್ ಬಟರ್ಫ್ಲೈಸ್ನೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಬರುವಾಗ ಮಕ್ಕಳು ಆಟ ಆಡಲಿ ಅಂತ. ಹಾಗಾಗಿ ನಮ್ಮ ಮಕ್ಕಳು ಈಗ ಆಟ ಆಡಲಿಕ್ಕೆ ಹೋಗಲಿಲ್ಲ. ನೀವಿಲ್ಲಿ ನೋಡ್ಬೋದು, ಬ್ಯೂಟಿಫುಲ್ ಆಗಿರುವಂತಹ ಒಂದು ಬಟರ್ಫ್ಲೈ ಡಿಸೈನ್ನಲ್ಲೇ ಎಂಟ್ರೆನ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅದು. ಆ ಎಂಟ್ರೆನ್ಸ್ನಿಂದ ನಾವು ಒಳಗೆ ಹೋದಾಗ ನಾವು ಆ ಡೂಮ್ನ ಎಂಟರ್ ಆಗ್ತೀವಿ. ಆ ಡೋಮ್ ಫುಲ್ಲು ಬಟರ್ಫ್ಲೈಸ್ ಇದೆ. ಆ ಬಟರ್ಫ್ಲೈಸ್ನೆಲ್ಲ ನೋಡಿ ನಾವು ಮುಂದೆ ಹೋದ ಹಾಗೆ ಅಲ್ಲಿ ಒಂದು ಪುಟ್ಟ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಾರೆ. ಜೊತೆಗೆ ಒಂದು ಮೂವಿ ಹಾಲ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈಗ ನಾವು ಈ ಡೋಮ್ನ ಎಂಟರ್ ಆಗಿದ್ದೀವಿ. ನೀವು ನೋಡಬಹುದು ಅಲ್ಲಲ್ಲೇ ಬಟರ್ಫ್ಲೈಸ್ ಕಾಣ್ತಾ ಇತ್ತು, ಆದರೆ ತುಂಬ ಬಟರ್ಫ್ಲೈಸ್ ಇರಲಿಲ್ಲ. ಯಾಕೆ ಅಂತಂದರೆ ಇದು ನಾನ್ ಸೀಸನ್ ಅಂತ ಹೇಳ್ಬೋದು. ನಾನು ಅವ್ರನ್ನ ವಿಚಾರಿಸಿದಾಗ ಅವ್ರು ನನಗೆ ಹೇಳಿದ್ದೇನಪ್ಪ ಅಂತಂದರೆ, ಈ ಬಟರ್ಫ್ಲೈಸ್ದು ಬ್ರೀಡಿಂಗ್ ಟೈಮ್ ಅಥವಾ ತುಂಬ ಜಾಸ್ತಿ ಬಟರ್ಫ್ಲೈಸ್ ಇಲ್ಲಿ ಇರಬೇಕು ಅಂತಂದರೆ ಎಸ್ಪೆಷಲಿ ಇನ್ ದ ಮಂತ್ ಆಫ್ ಜೂನ್ ಜುಲೈನಲ್ಲಿ ವಿಸಿಟ್ ಮಾಡಬೇಕಂತೆ. ಆವಾಗ ತುಂಬ ಬಟರ್ಫ್ಲೈಸ್ ಇರುತ್ತಂತೆ. ಅಂದರೆ ನಾವು ಈ ಡೋಮ್ನ ಎಂಟರ್ ಆಗ್ತಿದ್ದಂಗೆ ನಮ್ಮ ಮುಖದ ಹತ್ರನೇ ಎಲ್ಲ ಬಟರ್ಫ್ಲೈಸ್ ಬರ್ತಾ ಇರುತ್ತಂತೆ, ಅಷ್ಟು ಡೆನ್ಸ್ ಆಗಿರುತ್ತೆ ಅಂತ ಹೇಳಿದ್ರು ಅವರು. ಇವಾಗ ನಾನ್ ಸೀಸನಲ್ ಆಗಿರೋದ್ರಿಂದ ಅಲ್ಲಲ್ಲೇ ನಮಗೆ ಕೆಲವು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಅಷ್ಟೇ ನೋಡಲಿಕ್ಕೆ ಸಿಕ್ತು. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಈ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈಸ್ನ ಅಲ್ಲಿ ತುಂಬ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಮತ್ತು ಅಲ್ಲಿರುವಂತಹ ಒಬ್ಬರು ಎಂಪ್ಲಾಯಿ ಕೂಡ ನಮಗೆ ಅದನ್ನ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿ ಜೊತೆಯಲ್ಲಿದ್ದಂತಹ ಮಕ್ಕಳಿಗೆಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಕ್ಯೂರಿಯಸ್ ಆಗಿತ್ತು. ಮಕ್ಕಳಿಗೆ ಥಿಯರಿಟಿಕಲ್ ನಾಲೆಡ್ಜ್ಗಿಂತ ಪ್ರಾಕ್ಟಿಕಲ್ ನಾಲೆಡ್ಜು ಬೇಗ ಇಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಅದನ್ನು. ಒಂದೊಂದು ವೆರೈಟಿ ಆಫ್ ಬಟರ್ಫ್ಲೈ ಒಂದೊಂದು ಪ್ಲ್ಯಾಂಟ್ನ ಮೇಲೆ ಮೊಟ್ಟೆನ ಇಡತ್ತೆ. ಎಲ್ಲ ಬಟರ್ಫ್ಲೈಗಳು ಎಲ್ಲ ಪ್ಲ್ಯಾಂಟ್ಸ್ಗಳ ಮೇಲೂ ಮೊಟ್ಟೆ ಇಡೋಲ್ಲ. ಹಾಗಾಗಿ ಬೇರೆ ಬೇರೆ ಕೆಟಗರಿಯ ಬಟರ್ಫ್ಲೈಸ್ಗೆ ಬೇರೆ ಬೇರೆ ರೀತಿಯ ಪ್ಲ್ಯಾಂಟ್ಸ್ನ ಅವಶ್ಯಕತೆ ಇಲ್ಲಿರೋದ್ರಿಂದ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ಈ ಡೋಮ್ ಒಳಗೆ ಅವರು ಪ್ಲ್ಯಾಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಕಲರ್ಫುಲ್ಲಾಗಿದೆ ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಯಾಕೆಂದರೆ ಬೇರೆ ಬೇರೆ ಬಟರ್ಫ್ಲೈಸ್ಗೆ ಯಾವ್ಯಾವ್ದು ಬೇಕು ಆ ಆಧಾರದ ಮೇಲೆ, ಆ ಬೇಸಿಸ್ ಮೇಲೆ ಅವರು ಇಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಪಾಂಡನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಕಲರ್ಫುಲ್ ಫಿಶಸ್ ಇತ್ತು, ಅದನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಆ ಬಟರ್ಫ್ಲೈ ಅಂತ. ನಾನು ಆಗಲೇ ಹೇಳಿದ ಹಾಗೆ ಇದು ನಾನ್ ಸೀಸನ್ ಆಗಿರೋದ್ರಿಂದ ಹೆಚ್ಚು ಬಟರ್ಫ್ಲೈಗಳು ಕಾಣ್ತಾ ಇರಲಿಲ್ಲ. ನೀವೀಗ ವಾಲ್ ಮೇಲೆ ನೋಡಬಹುದು, ಒಂದು 3-4 ಚಿಟ್ಟೆಗಳು ಹತ್ರದಲ್ಲಿ ಕೂತಿವೆ. ಹಾಗಾಗಿ ನಮ್ಮ ಕ್ಯಾಮರಾಗೆ ಎಷ್ಟು ಚಿಟ್ಟೆಗಳು ಕಂಡ್ವು ಸಾಧ್ಯ ಆದಷ್ಟು ಅದನ್ನು ಕ್ಯಾಪ್ಚರ್ ಮಾಡಲಿ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಇಲ್ಲಿರುವಂತಹ ಮೇಜರ್ ಬಟರ್ಫ್ಲೈಸ್ ಯಾವ್ಯಾವುದು ಅಂತ ಹೇಳೋದಾದರೆ ರೆಡ್ ಪೈರೆಟು, ಸ್ಟ್ರೈಪ್ಡ್ ಟೈಗರು, ಕಾಮನ್ ಕ್ರೋ, ಕಾಮನ್ ಮರ್ಮನ್ನು, ಈ ರೀತಿಯಾದಂತಹ ಬಟರ್ಫ್ಲೈಸ್ನ ನಾವು ಇವತ್ತು ಹೋದಾಗ ನೋಡಲಿಕ್ಕೆ ಸಿಕ್ತು. ಎಸ್ಪೆಷಲಿ ಈ ಸ್ಟ್ರೈಪ್ಡ್ ಟೈಗರ್ ಅಂತೂ ತುಂಬ ಇತ್ತು.
ಹಾಗಾಗಿ ಇದಕ್ಕೆ ಈ ಹೆಸರು ಯಾಕೆ ಬಂತು ಅಂತಲೂ ನಾನು ಒಂದ್ಸಲಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಅದನ್ನು ನೋಡಿದ್ರೆ ಥೇಟ್ ನಿಮಗೆ ಟೈಗರ್ ನೋಡಿದ ಫೀಲೇ ಬರುತ್ತೆ, ಅದೇ ಕಲರ್ ಇದೆ ಮತ್ತು ಅದ್ರ ಮೇಲೆ ಸ್ಟ್ರೈಪ್ಸ್ ಇದೆ, ಹಾಗಾಗಿ ಅದು ಸ್ಟ್ರೈಪ್ಡ್ ಟೈಗರ್ ಅಂತ ಹೆಸರು ಬಂದಿದೆ ಅಂತ ಹೇಳಿದ್ರು. ಮತ್ತು ಲೆಮನ್, ಕಾಮನ್ ಲೆಮನ್ ಅಂತ ಕೂಡ ಒಂದು ಚಿಟ್ಟೆ ಇದೆ. ಅದು ಯಾಕಪ್ಪ ಅಂದರೆ ಅದು ಲೆಮನ್ ಗಿಡದ ಮೇಲೆ ಹುಟ್ಟೋದ್ರಿಂದ, ಆ ಎಲೆ ಮೇಲೆ ಅದು ಮೊಟ್ಟೆ ಇಡೋದ್ರಿಂದ ಅದಕ್ಕೆ ಆ ಹೆಸರು ಬಂದಿದೆ ಅಂತ ಹೇಳಿದರು. ಮತ್ತು ಅಲ್ಲಲ್ಲಿ ಈ ರೀತಿಯಾಗಿ ಪೈನಾಪಲ್ಲು, ವಾಟರ್ಮೆಲನ್ನು, ಆರೆಂಜಿನ ಫ್ರೂಟ್ಸ್ನ ಕಟ್ ಮಾಡಿ ಸ್ಲೈಸಸ್ನ ಇಟ್ಟಿದ್ರು ಚಿಟ್ಟೆಗಳಿಗೋಸ್ಕರ. ಎಷ್ಟೇ ಹೂಗಳಿದ್ರೂ ಸಹಿತ ಗಿಡದಲ್ಲಿ ಅಲ್ಲಲ್ಲೇ ಸ್ವಲ್ಪ ಹಣ್ಣಿನ ರಸಗಳನ್ನು ಅಂದರೆ ಹಣ್ಣಿನ ಚೂರುಗಳನ್ನು ಕೂಡ ಈ ರೀತಿ ಇಟ್ಟಿದ್ದಾರೆ. ಆದರೂ ನೀವೇನಾದರೂ ವಿಸಿಟ್ ಮಾಡಬೇಕು ಬನ್ನೇರುಘಟ್ಟದಲ್ಲಿ, ಎಸ್ಪೆಷಲಿ ಈ ಬಟರ್ಫ್ಲೈ ಪಾರ್ಕ್ನ ವಿಸಿಟ್ ಮಾಡಬೇಕು ಅಂತಂದರೆ ಜೂನ್ ಜುಲೈ ತಿಂಗಳಲ್ಲಿ ಮಿಸ್ ಮಾಡ್ದಲೇ ಡೆಫಿನೆಟ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಆ ಸೀಸನಲ್ಲಿ ನೋಡಲಿಕ್ಕೆ, ಅಷ್ಟು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇರುತ್ತೆ. ಇದೀಗ ನೀವು ನೋಡ್ತಾ ಇರಬಹುದು ವಿಡಿಯೋನಲ್ಲಿ, ಅದು ಲೀಫಿನ ಮೇಲೆ ಒಂದು ಕ್ಯಾಟರ್ ಪಿಲ್ಲರ್ ಕೂತಿದೆ. ನಿಜವಾಗ್ಲೂ ಅದು ಕ್ಯಾಟರ್ ಪಿಲ್ಲರಾ ಇಲ್ಲ ಲೀಫಾ ಅಂತ ಕನ್ಫ್ಯೂಸ್ ಆಗಿಬಿಡಬೇಕು, ಅಷ್ಟರ ಮಟ್ಟಿಗಿದೆ ಅದ್ರ ಕಲರು. ಅಂದರೆ ಎರಡೂ ಒಂದೇ ಥರ ಮ್ಯಾಚ್ ಆಗ್ತಾಯಿದೆ ನೋಡಿ. 2 ಕ್ಯಾಟರ್ ಪಿಲ್ಲರ್ ಕೂತಿದೆ ಈ ಲೀವ್ಸ್ ಮೇಲೆ, ಗೊತ್ತೇ ಆಗೋಲ್ಲ ಇದು ಯಾವುದಪ್ಪ ಅಂದರೆ ಇದು ಕಾಮನ್ ಮರ್ಮನ್ ಬಟರ್ಫ್ಲೈದು ಈ ಕ್ಯಾಟರ್ ಪಿಲ್ಲರು. ಇದರ ನೆಕ್ಸ್ಟ್ ಸ್ಟೇಜು ಕ್ಯಾಟರ್ ಪಿಲ್ಲರ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ಇದು ಅಡಲ್ಟ್ ಬಟರ್ಫ್ಲೈ ಆಗುತ್ತೆ. ನೋಡಿ ಎಗ್ಗು ಕಾಣಿಸ್ತಾ ಮೇಡಮ್, ಇಲ್ಲಿ ಚಿಕ್ಕದು ಕಾಣಿಸುತ್ತೆ ನೋಡಿ, ಚಿಕ್ಕದಲ್ಲಿ ಅದೇ ಎಗ್ಗು ಕಾಮನ್ ಕ್ರೋ. ಇದು ಇದು ಈ ಗಿಡದಲ್ಲಿ ಬರೋದು, ಅದ್ರ ಹರಳು ಗಿಡದಲ್ಲಿ ಬರೋದು ಕಾಮನ್ ಕ್ಯಾಸ್ಟ್ರಾ. ಇದ್ರಲ್ಲಿ ಕಾಮನ್ ಕ್ರೋ, ಕಾಮನ್ ಕ್ಯಾಸ್ಟ್ರಾ, ಕಿಮ್ಸನ್ ರೋಜು, ಕಾಮನ್ ರೋಜು, ಬ್ಲೂ ಟೈಗರು, ಸ್ಟ್ರೈಟ್ ಟೈಗರು, ರೆಡ್ ಪ್ಯಾರೆಟ್. 4 ದಿನಕ್ಕೆ ನೋಡಿ ಹಿಂಗೆ ಯಾಕೆ ಆಗುತ್ತೆ ಕ್ಯಾಟರ್ ಪಿಲ್ಲರ್ ಕಲರ್. ಚಿಕ್ಕದು ಕಾಣಿಸ್ತಾ ಮೇಡಮ್, ಕಪ್ಪು ಕಲರ್ ನೋಡಿ, ಇದು ಕ್ಯಾಟರ್ ಪಿಲ್ಲರು. 4 ದಿನಕ್ಕೆ ನೋಡಿ ಹಿಂಗಾಗಿ, 5 ದಿನಕ್ಕೆ ನೋಡಿ ಹಿಂಗಾಗುತ್ತೆ. ಯೆಲ್ಲೋ ಕಲರ್ ನೋಡಿ ಹಿಂಗೆ ಬಂದು ನೆಕ್ಸ್ಟ್ ಇನ್ನು 15 ದಿನಕ್ಕೆ ನೆಕ್ಸ್ಟ್ ಕ್ಯೂಪ ಆಗುತ್ತೆ. ಆಮೇಲೆ ಚಿಟ್ಟೆ ಆಗೋದು 35 ದಿನ ಬೇಕು ಮೇಡಮ್. ಒಂದು ಚಿಟ್ಟೆ ಆಗಬೇಕು, ಒಂದು ಮೊಟ್ಟೆಯಿಂದ 35 ದಿನ ಬೇಕು. ಒಂದು ಮೊಟ್ಟೆಯಿಂದ ಕ್ಯಾಟರ್ ಎಲ್ಲ ಲಾಸ್ಟ್ ಸ್ಟೇಜ್ಗೆ 35 ದಿನ ಬೇಕು. ಅದು ಬದುಕೋದು ಎಷ್ಟು ದಿನ ಹೇಳ್ರಿ? 7 ದಿನ. ಒಂದು ಚಿಟ್ಟೆ ಬದುಕೋದು 7 ದಿನ. ಚಿಟ್ಟೆ ಆದ್ಮೇಲೆ 7 ದಿನ ಸತ್ತಾಗುತ್ತೆ ಮೇಲೆ. ನೋಡಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು, ಒಂದು ಎಗ್ಗು ಒಂದು ಅಡಲ್ಟ್ ಬಟರ್ಫ್ಲೈ ಆಗೋದಕ್ಕೆ 35 ಡೇಸ್ ತೊಗೊಳುತ್ತಂತೆ, ಆದರೆ ಅದರ ಲೈಫ್ ಸ್ಪ್ಯಾನು ಕೇವಲ 7 ಡೇಸ್ ಅಷ್ಟೇ ಅಂತೆ. ಅದನ್ನ ಅವ್ರು ಹೇಳಿದ್ರು. ಎಷ್ಟು ಚಿಕ್ಕ ಲೈಫ್ ಸ್ಪ್ಯಾನ್ ಅಲ್ವಾ ಬಟರ್ಫ್ಲೈದು, ಆದರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ನೋಡೋರಿಗೆ ಎಷ್ಟು ಖುಷಿ ಕೊಡುತ್ತಲ್ಲ. ಓಪನ್ ಮಾಡು, ನೀನೇ ಓಪನ್ ಮಾಡು. ನೀನೇ ಓಪನ್ ಮಾಡೋಚಿಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ ಕಣ, ಹಾಕಿಟ್ಟಿರ್ತಾರಲ್ಲ ಅರೆ ಹೋಗ್ಬಿಡ್ತು. ನೀನು ಟ್ರೈ ಮಾಡ್ಕೊ, ಗಂಟೆ ಆಯ್ತು, ಹೋಗು. ಏನು ಮಾಡ್ತೀಯ? ಬೈಲ್ ಕ್ಲಿಪ್ ಅಲ್ಲೇ ತೊಡತ್ತು ಇಲ್ಲಿ ನೋಡಿದ್ರೆ ಮೇಲೆ ಗೀರ್ ಇದೆಯಲ್ಲ, ಅದಕ್ಕೆ ಸ್ಟ್ರೈಪ್ ಟೈಗರ್ ನೋಡಕ್ಕೆ ಒಂಥರ ಹುಲಿ ಬಣ್ಣ ಇದೆ ಅಂತ. ನೋಡಿ ನೀವೀಗ ವಿಡಿಯೋನಲ್ಲಿ ನೋಡ್ತಾ ಇರುವಂತಹ ಚಿಟ್ಟೆನೇ ಸ್ಟ್ರೈಪ್ಡ್ ಟೈಗರು. ನೋಡೋಕ್ಕೊಂಥರ ಟೈಗರ್ ಕಲರೇ ಇದೆ. ಹಾಗಾಗಿ ಇದಾದಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇರುವಂತಹ ಚಿಟ್ಟೆ ಕ್ರಿಮ್ಸನ್ ರೋಸು. ಈ ಕ್ರಿಮ್ಸನ್ ರೋಸ್ ಚಿಟ್ಟೆ ಯಾವುದಪ್ಪ ಅಂದರೆ, ಈಗಿನ ನಾವು ಡಬ್ಬದಿಂದ ಹಾರು ಬಿಟ್ವಲ್ಲ, ಅಲ್ಲಿಂದ ಹಾರು ಬಂದ ಚಿಟ್ಟೆ ಈ ಗಿಡದ ಮೇಲೆ ಕೂತಿದೆ. ಇದು ನೋಡಲಿಕ್ಕೆ ರೋಸ್ ಕಲರ್ ಇರೋದ್ರಿಂದ ಇದನ್ನ ಕ್ರಿಮ್ಸನ್ ರೋಸ್ ಅಂತ ಕರೀತಾರೆ. ಇದಾದಮೇಲೆ ನಮಗೆ ಅವರು ಲೈಫ್ ಸೈಕಲ್ ಆಫ್ ಬಟರ್ಫ್ಲೈನ ಎಕ್ಸ್ಪ್ಲೈನ್ ಮಾಡಿದ್ರು. ಅಮ್ಮನ್ ನೋಡು, ಅಲ್ಲಿ ನೋಡ್ಬೇಡ, ಅಮ್ಮನ್ ನೋಡಿ. ಏನು ಅದು ಪ್ಯೂಪಾ ಮೇಡಮ್, ಕಾಮನ್ ಕ್ರೋ ಅಂದ್ರಲ್ಲ, ಗೋಲ್ಡ್ ಕಲರ್ ಕಾಮನ್ ಕ್ರೋ. ಇದು ಕಾಮನ್ ಕ್ರೋ, ಇದು ಪ್ಯೂಪನೇ, ಇದು ಪ್ಯೂಪನೇ, ಇದು ಮರ್ಮನ್ ಅಂಡ್ ಕಾಮನ್. ಓಕೆ, ಇದೆರಡು ಜೀವ ಇರೋದು ಮೇಡಮ್. ಇನ್ನು 4-5 ದಿನ ಚಿಟ್ಟೆ ಆಗೋಗುತ್ತೆ. ಇನ್ನು 4-5 ದಿನ ಚಿಟ್ಟೆ ಆಗುತ್ತೆ. ಮೇಡಮ್, ಗೋಲ್ಡ್ ಕಲರ್ ನೋಡಿದ್ರಲ್ಲ ನೋಡಿ, ಅಲ್ಲಿ ಗೊತ್ತಾಗಿದೆ ನೋಡಿ ಚಿಟ್ಟೆ. ಅಲ್ಲಿ ಹೋಯ್ತಲ್ಲ ಅದು. ಅಲ್ಲ ಮೇಡಮ್, ಇಲ್ಲೇ ಇದೆ ನೋಡಿ, ಇದು ಇಲ್ಲಿ ಆ ಗೋಲ್ಡ್ ಕಲರ್ ಬರೋದು ಅದೇ ಕಾಮನ್. ಮೇಡಮ್, ನಮ್ದು ಇಲ್ಲಿ 15 ಕಲರು ಗ್ರೀನ್ ಮಾಡಿ ಬರೋದು ಲೈಮು.
ಆ ಚಿಟ್ಟೆ ಹೆಸರು ಲೈಮೇನಾ? ಲೈಮ್. ನಿಂಬೆ ಹಣ್ಣಿನ ಗಿಡದಲ್ಲಿ ನಿಂಬೆ ಗಿಡದಲ್ಲಿ ಬರೋದೇ ಲೈಮು, ಕರಿಬೆ ಗಿಡದಲ್ಲಿ ಬರೋದು ಮರ್ಮನ್ನು, ಇದರಲ್ಲಿ ಬರೋದೆಲ್ಲ ಒಂದೊಂದು ಪ್ಲಾಂಟಲ್ಲಿ ಒಂದೊಂದು ಥರ ಚಿಟ್ಟೆ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರುವಂತಹದ್ದು ಬೇರೆ ಬೇರೆ ವಿಧವಾದ ಚಿಟ್ಟೆಗಳ ಪ್ಯೂಪನ, ಅಂದರೆ ಒಂದೊಂದು ವೆರೈಟಿ ಆಫ್ ಚಿಟ್ಟೆದು ಒಂದೊಂದು ರೀತಿ ಇರುತ್ತೆ ಪ್ಯೂಪ, ಅದನ್ನು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ನೋಡಲಿಕ್ಕೆ ಅಂತ. ಇದಾದಮೇಲೆ ನಾವು ಎಂಟರ್ ಆಗಿದ್ದು ಎಕ್ಸಿಬಿಷನನ್ನು, ಅಂದರೆ ಇದರೊಳಗಡೆ ಈ ಬಟರ್ಫ್ಲೈ ಪಾರ್ಕ್ ಒಳಗಡೆ ಜನರಿಗೆ ನಾಲೆಡ್ಜ್ನ ಕೊಡಲಿಕ್ಕೆ ಅಂತ ಈ ರೀತಿಯಾದಂಥ ಒಂದು ಎಕ್ಸಿಬಿಷನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಹೆಸರು ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಅಂತ ನೋಡೋದು. ಇದು ಮೆಡಿಸನ್ ಪ್ಲಾಂಟ್, ಈಸ್ಕುರಿ ಬಳ್ಳಿ ಅಂತ ಬರುತ್ತೆ. ಮೆಡಿಸನ್ ಪ್ಲಾಂಟು ಅದು ಆ ಪ್ಲಾಂಟಲ್ಲೇ ಬಂದು ಮತ್ತೆ ಹಾಕ್ಬೇಕಂದ್ರೆ ಇನ್ನು ಯಾವುದಾದ್ರು ಇಡಲ್ಲ. ನೋಡಿ ಈಗ ಇದೆ ನೋಡ್ರೆ ಎಕ್ಕದ ಗಿಡ ಎದ್ದು ಕೆಳಗಿದೆಯಲ್ಲ ಅದು ಎದ್ದು ಗಿಡದಲ್ಲೇ ಇರೋದು. ಆ ಗಿಡದಲ್ಲಿ ನೋಡಿ ಎಕ್ಕದು ರೂಪ ಅದರಲ್ಲಿ ನೋಡಿ ಅದು ರೆಡ್ ಫಾರೆಸ್ಟ್. ಒಂದೊಂದು ಥರ ಚಿಕ್ಕ ರೆಡ್ ಪ್ಯಾರೆಟ್ ಅಂತ ರೆಡ್ ಪ್ಯಾರೆಟ್ ಇಲ್ಲಿ ಚಿಕ್ಕದು ಒಂದೇ ಒಂದು ಸ್ಮಾಲ್. ಒಳಗಡೆ ನೋಡ ಅದು ಸ್ಕಾರ್ಪಿಯನ್ ಐತೆ, ಮಿಲಿಪೀಡ್ ಐತೆ, ಎಲ್ಲ ಐತೆ ನೋಡ. ಕ್ರಿಮ್ಸನ್ ರೋಜ್ ಅಂದ್ರಲ್ಲ, ಅಲ್ಲಿ ಹೇಳ್ದಲ್ಲ ಈ ಪ್ಲಾಂಟ್ ಎಲ್ಲ ಬರುತ್ತೆ ನೋಡಕ್ಕೆ ಬರುತ್ತೆ. ಹಾಂ ಅದೇ ಮತ್ತಿನ್ನು ಇಲ್ಲಿ ಈ ಎಕ್ಸಿಬಿಷನಲ್ಲಿ ಒಂದಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಬಟರ್ಫ್ಲೈಸು, ಹಾಗೆ ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಮಾತ್ಸ್ ಅಂತ ಡಿಫ್ರೆನ್ಸ್ ಬಿಟ್ವೀನ್ ಮಾತ್ಸ್ ಆ್ಯಂಡ್ ಬಟರ್ಫ್ಲೈಸ್ ಅನ್ನೋದನ್ನ ಇಲ್ಲಿ ನೀಟಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಸದರನ್ ಬರ್ಡ್ ವಿಂಗ್ನ ಕೂಡ ನೀವು ಈ ವಿಡಿಯೋ ಕ್ಲಿಪ್ನಲ್ಲಿ ನೋಡಬಹುದು. ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಕ್ಲಿಪ್ಪು ನೋಡಲಿಕ್ಕೆ. ಎಷ್ಟು ಕಲರ್ಫುಲ್ ಚಿಟ್ಟೆಗಳು, ಎಷ್ಟು ಡಿಫ್ರೆಂಟ್ ಸೈಜಸಲ್ಲಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಸೃಷ್ಟಿ. ನೇಚರ್ಸ್ ಕ್ರಿಯೇಷನ್ ಅಂತ ಅದಕ್ಕೆ ಹೇಳೋದನ್ಸುತ್ತೆ. ನಾವು ಎಷ್ಟೇ ಡ್ರಾ ಮಾಡಿದ್ರೂ ಇಷ್ಟು ಚೆನ್ನಾದ ಬಟರ್ಫ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾದಂಥ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸ್ಟೇಟ್ ಬಟರ್ಫ್ಲೈನ ಸದರನ್ ಬರ್ಡ್ ವಿಂಗ್ ಅಂತ ಕರೀತಾರೆ. ಅದು ಯಾವ ಎಲೆಯ ಮೇಲೆ ಮೊಟ್ಟೆ ಇಡತ್ತೆ ಅಂತಂದರೆ ಈಶ್ವರಿ ಬಳ್ಳಿ ಅನ್ನುವಂಥ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಮೇಲೆ ಅದು ಮೊಟ್ಟೆ ಇಟ್ಟು ಚಿಟ್ಟೆಯನ್ನಾಗಿ ಮಾಡುತ್ತೆ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಯಾವುದು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಚಿಟ್ಟೆ ಸದರನ್ ಬರ್ಡ್ ವಿಂಗ್, ಅದು ಕೂಡ ಇಲ್ಲಿದೆ. ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದಾಗ ಡೆಫಿನೆಟ್ಲಿ ಈ ಚಿಟ್ಟೆಯನ್ನು ನೋಡಬಹುದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಗ್ರಾಸ್ ಆಪರು, ಸ್ಕಾರ್ಪಿಯೋನು, ಮಿಲಿಪೇಡು ಅದನ್ನೆಲ್ಲ ಈ ರೀತಿಯಾದಂತಹ ಗ್ಲಾಸ್ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದಾರೆ. ಮತ್ತು ಸ್ಪೆಷಲ್ ಸ್ಪೈಡರ್ಸ್ನ ಕೂಡ ಅಲ್ಲಿಟ್ಟಿದ್ದಾರೆ, ನೀವು ನೋಡಬಹುದು ಈ ಎಕ್ಸಿಬಿಷನಲ್ಲಿ. ಇದಾದಮೇಲೆ ಇಲ್ಲೇ ಪಕ್ಕದಲ್ಲೇ ಒಂದು ಮೂವಿನ ಪ್ಲೇ ಮಾಡ್ತಾರೆ. ಅಂದರೆ ಅದು 20 ಮಿನಿಟ್ಸು ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಬಗ್ಗೆ ಇರುತ್ತೆ ಮೂವಿ. ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಆ ಮೂವಿ ಪ್ಲೇ ಮಾಡ್ತಾರೆ. ಮತ್ತು ಅಲ್ಲೇ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಬಟ್ ನಮಗೆ ಜಾಸ್ತಿ ಟೈಮ್ ಇಲ್ದಲೇ ಇದ್ದಿದ್ದರಿಂದ ನಾವಲ್ಲಿ ಕೂತು ಆ ಮೂವಿನ ನೋಡಲಿಕ್ಕೆ ಹೋಗಲಿಲ್ಲ. ಬದಲಾಗಿ ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು.
ಈ ಎಕ್ಸಿಬಿಷನ್ನು, ಈ ಬಟರ್ಫ್ಲೈಸು, ಈ ಮೂವಿ ಇದನ್ನು ನೋಡಿಕೊಂಡು ನಾವು ಹೊರಗಡೆ ಬರ್ತಿದ್ದ ಹಾಗೆ ಎಕ್ಸಿಟ್ ಗೇಟ್ ಹತ್ರ ಒಂದೊಳ್ಳೆ ಮಾವಿನ ಮರ ಇತ್ತು. ಅದ್ರ ತುಂಬ ಚಿಕ್ಕ ಚಿಕ್ಕ ಮಿಡಿ ಮಾವಿನಕಾಯಿಗಳು ನೇತಾಡ್ತಾ ಇದ್ವು. ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ನಿಮಗೂ ಈ ವಿಡಿಯೋನಲ್ಲಿ ಆ ಮಾವಿನಕಾಯಿ ನೋಡಿದಾಗ ತಿನ್ನಬೇಕು ಅಂತ ಆಸೆ ಆಗ್ತಾ ಇರಬಹುದು ಅನಿಸುತ್ತೆ. ನನಗಂತೂ ತುಂಬ ಖುಷಿಯಾಯಿತು ಈ ಮಾವಿನಕಾಯಿ ನೋಡಿ. ಹಾಗೆ ಒಂದ್ಸಲ ಇದನ್ನು ಒಂದು ಸಣ್ಣ ಕ್ಲಿಪ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇಲ್ಲಿ ಒಂದು ದೊಡ್ಡ ಹುತ್ತ ಇತ್ತು, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದ್ದೀವಿ ಈ ವಿಡಿಯೋನಲ್ಲಿ. ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇಲ್ಲಿ ತುಂಬ ಕೋತಿಗಳಿದೆ ಆನ್ ದ ವೇನಲ್ಲಿ. ಹಾಗಾಗಿ ನೀವು ಮಕ್ಕಳನ್ನ ಕರ್ಕೊಂಡು ಹೋದಾಗ ಏನಾದರೂ ಸ್ನ್ಯಾಕ್ಸು ಅದು ಇದು ಮಕ್ಕಳ ಕೈಯಲ್ಲಿದ್ದರೆ ಕೋತಿ ಬಂದು ಕಿತ್ಕೊಳ್ಳೋ ಸಾಧ್ಯತೆಗಳಿದೆ. ಸೊ ಜೋಪಾನವಾಗಿರಿ. ನಾವು ಆ ಡೋಮಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಮಕ್ಕಳು ಕಾಯ್ತಾ ಇದ್ದರು ಯಾವಾಗ ಪ್ಲೇ ಏರಿಯಾಗೆ ಹೋಗ್ತೀವಿ ಅಂತ. ಅವರು ಮತ್ತೆ ಅವರ ಆಟಗಳನ್ನ ಆಡಲಿಕ್ಕೆ ಶುರು ಮಾಡಿದ್ರು. ಇದಾಗಿತ್ತು ನಮ್ಮ ಇವತ್ತಿನ ದಿನದ ಬನ್ನೇರುಘಟ್ಟ ಫಾರೆಸ್ಟ್ ಬಟರ್ಫ್ಲೈ ಪಾರ್ಕ್. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋನ ನೀವೆಲ್ಲರೂ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ತಿಳ್ಕೊಳ್ತೀನಿ. ಅದರಲ್ಲಿ ಆ್ಯನಿಮಲ್ ಸಫಾರಿ ಇತ್ತು. ಇದು ಪಾರ್ಟ್ 2 ಬಟರ್ಫ್ಲೈ ಪಾರ್ಕ್ನ ಕವರ್ ಮಾಡಿದ್ದೀವಿ. ಇನ್ನು ಪಾರ್ಟ್ 3 ವಿಡಿಯೋ ಕೂಡ ಬರೋದಿದೆ. ಅದರಲ್ಲಿ ನಾವು ಬನ್ನೇರುಘಟ್ಟ ಝೂನ ವಿಸಿಟ್ ಮಾಡಿದಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ನೀವು ಇದುವರೆಗೆ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಇನ್ನು ಮುಂದೆನೂ ಪ್ಲೀಸ್ ಹಾಗೆ ಸಪೋರ್ಟ್ ಕೊಡಿ. ನಮ್ಮೆಲ್ಲ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಸಾಧ್ಯ ಆದರೆ ಕ್ಲಿಕ್ ಮಾಡಿ. ಸೊ ದಟ್ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ಸು ನಿಮಗೆ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ನಮ್ಮ ವ್ಲಾಗ್ಸ್ನ ನೋಡ್ತಾ ಇರಿ, ಯಾವಾಗಲೂ ಖುಷಿಯಾಗಿರಿ, ಎಂಜಾಯ್ ಮಾಡಿ ಅಂತ ನಮ್ಮ ಇವತ್ತಿನ ಈ ಬನ್ನೇರುಘಟ್ಟ ಫಾರೆಸ್ಟ್ ಬಟರ್ಫ್ಲೈ ಪಾರ್ಕ್ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಅಂದರೆ ಝೂ ವಿಡಿಯೋನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.